ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬ್ಲ್ಯಾಕ್ ಕಾಫಿ ಇತ್ತೀಚಿನ ದಿನಗಳಲ್ಲಿ ಈ ಬ್ಲ್ಯಾಕ್ ಕಾಫಿ ಕುಡಿಯುವವರ ಸಂಖ್ಯೆ ಹೆಚ್ಚಾಗಿದೆ. ಯಾಕೆ ಅಂತಂದರೆ ಪ್ರಮುಖವಾಗಿ ಒಬೆಸಿಟಿ, ಓವರ್ ವೇಟ್, ಅತಿಯಾದ ತೂಕದ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥವರು ತೂಕ ನಿರ್ವಹಣೆಯಲ್ಲಿ ಹಾಗೂ ತೂಕ ಕಡಿಮೆ ಮಾಡ್ಕೋಬೇಕು, ಒಬೆಸಿಟಿ ಸಮಸ್ಯೆಯಿಂದ ದೂರ ಆಗಬೇಕು ಅನ್ನೋ ಉದ್ದೇಶದಿಂದ ಬ್ಲ್ಯಾಕ್ ಕಾಫಿ ಕುಡಿಯೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ಇನ್ನು ಸಕ್ಕರೆ ಕಾಯಿಲೆ, ಡಯಾಬಿಟಿಸಿಂದ ಬಳಲ್ತಾ ಇದ್ದಂಥವರು ಬ್ಲ್ಯಾಕ್ ಕಾಫಿ ಕುಡಿತಾರೆ. ಯಾಕೆ ಅಂತಂದರೆ ಶುಗರ್ ಕಂಟ್ರೋಲ್ ಬರಲಿ, ಡಯಾಬಿಟಿಸ್ ಕಂಟ್ರೋಲ್ ಬರಲಿ ಅನ್ನೋ ಉದ್ದೇಶದಿಂದ ಕುಡಿತಾ ಇರ್ತಾರೆ. ಇನ್ನು ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥವರು ಈ ಸಮಸ್ಯೆಯಿಂದ ದೂರ ಆಗಲು ಬ್ಲ್ಯಾಕ್ ಕಾಫಿ ಕುಡಿತಿರ್ತಾರೆ. ಹಾಗೂ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೆ ಅಲರ್ಟ್ ಆಗಿರಬೇಕು, ಕಾನ್ಸಂಟ್ರೇಷನ್ ಲೆವೆಲ್ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಬ್ಲ್ಯಾಕ್ ಕಾಫಿ ಕುಡಿಯೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ಇನ್ನು ಕೆಲಸಕ್ಕೆ ಹೋಗ್ತಕ್ಕಂಥವ್ರು, ರಾತ್ರಿ ಪಾಳ್ಯದಲ್ಲಿ ಕೆಲಸಕ್ಕೆ ಹೋಗುವಂಥವ್ರು ಈ ಒಂದು ಕಾನ್ಸಂಟ್ರೇಷನ್ ಆಗಿರಬೇಕು, ಅಲರ್ಟ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಬ್ಲ್ಯಾಕ್ ಕಾಫಿ ಕುಡಿತಾ ಇರ್ತಾರೆ. ಹಾಗಾಗಿ ಹೆಚ್ಚಿನ ಜನರು ಈ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದಾರೆ. ಆದರೆ ಈ ಬ್ಲ್ಯಾಕ್ ಕಾಫಿ ಕುಡಿಬೇಕಾದ್ರೆ ಅವರು ಕೆಲವೊಂದು ಸಣ್ಣ ಒಂದು ಮಿಸ್ಟೇಕ್ ಮಾಡ್ತಿದ್ದಾರೆ. ಅಂತಂದರೆ ಇದನ್ನು ಯಾವುದ್ರ ಜೊತೆ ಕುಡಿಬೇಕು ಅನ್ನೋ ಒಂದು ವಿಷಯ ಅವರು ತಿಳ್ಕೊಂಡಿರೋದಿಲ್ಲ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆ ಒಂದು ಟಿಪ್ಸ್, ಆ ಒಂದು ಸಣ್ಣ ಮಾರ್ಪಾಡನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ಲ್ಯಾಕ್ ಕಾಫಿಯ ಸಂಪೂರ್ಣ ಒಂದು ಪೋಷಕಾಂಶಗಳು ನಿಮಗೆ ಸಿಗ್ತದೆ. ಯಾಕೆಂತಂದರೆ ಬ್ಲ್ಯಾಕ್ ಕಾಫಿಯಲ್ಲಿ ಹಾಲಿರೋದಿಲ್ಲ, ಸಕ್ಕರೆ ಇರೋದಿಲ್ಲ, ಯಾವುದೇ ಕ್ರೀಮ್ ಇರೋದಿಲ್ಲ, ಕೆಫಿನ್ ಅಂಶ ಇರ್ತದೆ. ಆಯುರ್ವೇದದಲ್ಲಿ ಹೇಳಿರೋ ಹಾಗೆ ಬ್ಲ್ಯಾಕ್ ಕಾಫಿಯಲ್ಲಿ ನೀವು ಸೇವನೆ ಮಾಡೋದ್ರಿಂದ ಇದರಲ್ಲಿ ದೇಹದಲ್ಲಿನ ವಾಯು ಅಥವಾ ವಾತವನ್ನು ಹೆಚ್ಚು ಮಾಡ್ತದೆ. ಹಾಗಾಗಿ ಡ್ರೈನೆಸ್ ಆಗುವ ಸಾಧ್ಯತೆಗಳಿರ್ತದೆ, ಪಿತ್ತವನ್ನು ಹೆಚ್ಚು ಮಾಡ್ತದೆ. ಹಾಗಾಗಿ ಇದಕ್ಕೆ ನೀವೇನು ಮಾಡಬೇಕು ಅಂದರೆ, ಒಂದು ಕಪ್ಪು ಬ್ಲ್ಯಾಕ್ ಕಾಫಿಗೆ ಒಂದು ಅರ್ಧ ಚಮಚ ತುಪ್ಪವನ್ನು ಮಿಶ್ರಣ ಮಾಡಿ ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯ ಒಂದು ಪೋಷಕಾಂಶಗಳು ಸಿಗ್ತದೆ. ಡ್ರೈನೆಸ್ ಕಡಿಮೆ ಆಗ್ತದೆ, ಚರ್ಮದಲ್ಲಿ ಕೊಲಾಜನ್ ಹೆಚ್ಚಾಗೋದ್ರಿಂದ ಚರ್ಮಕ್ಕೆ ಒಂದು ಕಾಂತಿಯನ್ನು ನೀಡ್ತದೆ. ಹಾಗಾಗಿ ಬ್ಲ್ಯಾಕ್ ಕಾಫಿ ಸಾಮಾನ್ಯವಾಗಿ ಕಹಿಯಾಗಿರ್ತದೆ. ಈ ತುಪ್ಪವನ್ನು ಆ್ಯಡ್ ಮಾಡೋದ್ರಿಂದ ಒಳ್ಳೆ ಸುವಾಸನೆಯಾಗಿರ್ತದೆ, ಕುಡಿಯೋಕ್ಕೂ ಚೆನ್ನಾಗಿರ್ತದೆ. ಹಾಗಾಗಿ ಇದನ್ನು ಕುಡಿಯೋದ್ರಿಂದ ಹೆಚ್ಚು ಕಾಲ ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ. ಹಾಗಾಗಿ ಮೇಲಿನ ಮೇಲೆ ಆಹಾರ ಸೇವನೆ ಮಾಡೋದಿಲ್ಲ. ಹಾಗಾಗಿ ಒಬೆಸಿಟಿ ಕಂಟ್ರೋಲ್ ಆಗ್ತದೆ, ಆರೋಗ್ಯದಿಂದ ಇರಲು ತುಂಬಾ ಸಹಕಾರಿಯಾಗಿದೆ. ಇನ್ನು ಶುಗರ್ ಕಂಟ್ರೋಲ್ ಬರ್ತದೆ, ಒಬೆಸಿಟಿ ಕಂಟ್ರೋಲ್ ಆಗ್ತದೆ, ಫ್ಯಾಟಿ ಲಿವರ್ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗಾಗಿ ನೀವು ಈ ಒಂದು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದರೆ ಇದಕ್ಕೆ ಒಂದು ಅರ್ಧ ಚಮಚ ತುಪ್ಪವನ್ನು ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿರ್ತದೆ, ಲಿವರ್ ಒಂದು ಸುಸ್ಥಿತಿಯಲ್ಲಿರ್ತದೆ, ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.